ಇದರಲ್ಲೂ ಕೂಡ ನೀವೇನಾದ್ರೂ ಗಮನಿಸಿದ್ರೆ ಮೊದಲನೇದಾಗಿ ನನ್ನ ಸಬ್ಜೆಕ್ಟ್ ಬರ್ತಿದೆ, ಅದಾದ್ಮೇಲೆ ವಿಲ್ ಈಟ್ ಅನ್ನುವಂಥದ್ದು ವರ್ಬು, ಆಪಲ್ ಅನ್ನುವಂಥದ್ದು ಆಬ್ಜೆಕ್ಟು. ಹಾಗಾಗಿ ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್ ಅನ್ನುವಂಥದ್ದು ಬರ್ತಿದೆ ಇಂಗ್ಲಿಷ್ನಲ್ಲಿ. ಕನ್ನಡದಲ್ಲಿ ಇದರ ಭಾಷಾಂತರವನ್ನ ಮಾಡಿದಾಗ, ಟ್ರಾನ್ಸ್ಲೇಟ್ ಅನ್ನ ಮಾಡಿದಾಗ, ನಾನು ಸೇಬನ್ನು ತಿನ್ನುತ್ತೇನೆ ಅಂತ ಬರುತ್ತೆ. ಹೌದಾ? ಇಲ್ಲಿ ಸಬ್ಜೆಕ್ಟ್ ಯಾರ ಬಗ್ಗೆ ಮಾತಾಡ್ತಿದೆ? ನಾನು, ನನ್ನ ಬಗ್ಗೆ ಮಾತಾಡ್ತಾ ಇದೆ. ಹಾಗಾಗಿ ಸಬ್ಜೆಕ್ಟ್ ಬಂತು. ಅದಾದ್ಮೇಲೆ ಯಾರನ್ನ ಅಥವಾ ಏನನ್ನ, ಸೇಬನ್ನ ಅಂದ್ರೆ ಆಬ್ಜೆಕ್ಟ್ ಬಂತು. ಆಮೇಲೆ ಏನ್ ಮಾಡ್ತಾ ಇದ್ದೀನಿ? ತಿನ್ನುತ್ತಿದ್ದೇನೆ. ಇದು ಯಾವ ಟೆನ್ಸ್ ಅಲ್ಲಿದೆ? ವಿಲ್ ಈಟ್ ಅನ್ನುವಂಥದ್ದು ಫ್ಯೂಚರ್ ಟೆನ್ಸ್ ಆಗತ್ತೆ. ಹಾಗಾಗಿ ತಿನ್ನುತ್ತೇನೆ ವರ್ಬ್ ಜೊತೆಗೆ ಫ್ಯೂಚರ್ ಟೆನ್ಸ್ ಅಲ್ಲಿ ಇರುವಂತಹ ವರ್ಬ್. ಅರ್ಥ ಆಗ್ತಿದ್ಯಾ? ಸೊ ಕನ್ನಡದಲ್ಲಿ ನನ್ನ ಸಬ್ಜೆಕ್ಟ್ ನ ಸ್ಟ್ರಕ್ಚರ್ ಯಾವ ತರ ಇರುತ್ತೆ? ಸಬ್ಜೆಕ್ಟ್ ಆಬ್ಜೆಕ್ಟ್ ವರ್ಬ್. ಇದು ನನ್ನ ಕನ್ನಡದ ವಾಕ್ಯದ ಸ್ಟ್ರಕ್ಚರ್ ಆಗಿರುತ್ತೆ.